ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಂದರ್ಯ ಯೂಟ್ಯೂಬ್ ಚಾನಲ್. ಇಲ್ಲಿ ಕಳಸನ ಕೂರಿಸ್ತಿದ್ದೀವಿ. ಕಳಸ ಕೂರ್ಸೋಕ್ಕೂ ಮುಂಚೆ ಅಷ್ಟದಳದ ಅಂದರೆ 8 ದಳದ ರಂಗೋಲಿನ ಬಿಡಿಸಿ ಆಮೇಲೆ ಆ ರಂಗೋಲಿಗೆ ಅರಿಶಿನ ಕುಂಕುಮನ ಇಟ್ಟು ನಂತರ ಇಲ್ಲಿ ಕಳಸನ ರೆಡಿ ಮಾಡ್ಕೊಳ್ತಿದ್ದೀವಿ. ಇಲ್ಲಿ ಕಳಸ ರೆಡಿ ಮಾಡ್ಕೊಳ್ತಿದ್ದೀವಿ. ಬಿನ್ಗೆ ತುಂಬ ನೀರನ್ನ ತಗೊಂಡು ಆ ಬಿನ್ಗೆಗೆ ಅರಿಶಿನ ಕುಂಕುಮನ ಇಟ್ಟು ಆಮೇಲೆ ಬಿನ್ಗೆ ಒಳಗೆ ಚಿನ್ನ or ಬೆಳ್ಳಿನ ಹಾಕಬೇಕು. ನಿಮ್ಮ ಹತ್ರ ಎರಡು ಇದ್ರೆ ಎರಡನ್ನೂ ಹಾಕಿ, ಬಟ್ ಹಾಕೋಕ್ಕೂ ಮುಂಚೆ ಒಂದ್ಸಲಿ ವಾಶ್ ಮಾಡಿಬಿಟ್ಟು ಹಾಲಲ್ಲಿ ಎದ್ಬಿಟ್ಟು ಹಾಕಬೇಕು. ಇಲ್ಲಿ ನಂದು ಬೆಳ್ಳಿದು ಆಮೆ ಉಂಗುರ ಇತ್ತು, ಅದನ್ನ ವಾಶ್ ಮಾಡಿಬಿಟ್ಟು ಹಾಲಿನಲ್ಲಿ ಎದ್ದಿ ಹಾಕಿದ್ದೀನಿ. ಆಮೇಲೆ ಹಾಲು ತುಪ್ಪ ಮಿಕ್ಸ್ ಮಾಡಿ 3 ಸ್ಪೂನ್ ಹಾಕಿದ್ದೀನಿ. ನಿಮ್ ಇಷ್ಟ 3 or 5 ಸ್ಪೂನ್ ಹಾಕ್ಬೋದು. ಆಮೇಲೆ 1 ರೂಪಾಯಿ ಕಾಯಿನ್ ಹಾಕಿದ್ದೀನಿ. ಇಲ್ಲಿಂದ ಮುಂದಿನ ಪ್ರೊಸೀಜರ್ ನ ಮಮ್ಮಿ ಮಾಡ್ತಾ ಹೋಗ್ತಾರೆ. ಅದು ಯಾಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ. ನಂತರ 3 ತರದ ಡ್ರೈ ಫ್ರೂಟ್ಸ್ ಅಂದ್ರೆ ಗೋಡಂಬೆ, ಬಾದಾಮಿ, ದ್ರಾಕ್ಷಿನ ಹಾಕ್ತಿದ್ದಾರೆ. ಅರಿಶಿನ ಕುಂಕುಮ ಮತ್ತೆ ಹೂವನ್ನ ಹಾಕಿ ಅಂಗದಾರ ಕಟ್ತಿದ್ದಾರೆ. ಆಮೇಲೆ ಒಂದು ಚಿಕ್ಕದು ತಾಮ್ರದ ಚೊಂಬಿನಲ್ಲಿ ನೀರನ್ನ ತುಂಬಿಟ್ಟು ಕಳಸದ ಮೇಲೆ ಇಟ್ಬಿಟ್ಟು ಆ ತಾಮ್ರದ ಚೊಂಬಿಗೂ ಅರಿಶಿನ ಕುಂಕುಮನ ಇಟ್ಟು ಅಂಗದಾರನ ಕಟ್ಟಬೇಕು. ಒಂದು ಕಾಯಿ ತಗೋಬೇಕು, ಅಂದ್ರೆ ಅದಕ್ಕೆ ಅರಿಶಿಣನ ಮೆತ್ತಬಿಟ್ಟು ಆ ಕಾಯಿನ ತಾಮ್ರದ ಚೊಂಬ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ. ಇಲ್ಲಿಗೆ ಕಳಸದ ಪ್ರತಿಷ್ಠಾಪನೆ ಆಗೋಯ್ತು.
ನಾನು ಆವಾಗಲೇ ಮುಂದೆ ಹೋಗ್ತಾ ಆ ವಿಷಯದ ಬಗ್ಗೆ ಕ್ಲಾರಿಟಿ ಕೊಡ್ತೀನಿ ಅನ್ನಲ್ಲ. ಅದು ಏನಂದರೆ, ಈ ಸಲ ವರಮಹಾಲಕ್ಷ್ಮಿ ಹಬ್ಬನ ನಾನೇ ಮಾಡಬೇಕು, ಅದರದ್ದು ಪ್ರಿಪ್ರೇಷನ್ A to Z ಪ್ರತಿಯೊಂದನ್ನು ನಾನೇ ಮಾಡಬೇಕು ಅಂತ ತುಂಬ ಆಸೆಯಿಂದ ಹೀಗೆ ಹಬ್ಬ ಮಾಡಬೇಕು ಅಂತ ಮೈಂಡಲ್ಲೇ ಪ್ರಿಪೇರ್ ಆಗಿದ್ದೆ. ಬಟ್ ನಾನು ಅಂದ್ಕೊಂಡಂಗೆ ಎಲ್ಲ ಪ್ರಿಪೇರ್ ನಾನೇ ಮಾಡಿದೆ. ಬಟ್ ಕಳಸದ ಪ್ರತಿಷ್ಠಾಪನೆ ಮಾತ್ರ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಮಮ್ಮಿ ಹೇಳಿದರು ಕಳಸದ ಪ್ರತಿಷ್ಠಾಪನೆನ ಮುತ್ತೈದೆಯರೇ ಮಾಡಬೇಕು ಅಂತ. ಅದಕ್ಕೆ ನಾನು ಹೇಳಿದೆ, ಪ್ರತಿಯೊಂದು ಹೆಣ್ಣು ಮಗುನೂ ಹುಟ್ಟುತ್ತಾನೆ ಮುತ್ತೈದೆ ಅಲ್ವಾ ಮಮ್ಮಿ, ಹಾಗಿದ್ರೆ ನಾನು ಕಳಸನ ಕುಂಡ್ರಿಸ್ಬೋದಲ್ವಾ ಅಂತ. ಅದಕ್ಕೆ ಮಮ್ಮಿ ಗೊತ್ತು ಪ್ರತಿಯೊಂದು ಮಗುನೂ ಹುಟ್ಟುತ್ತಾನೆ ಮುತ್ತೈದೇನೆ, ಆದರೆ ಮದುವೆ ಆದಂತಹ ಮುತ್ತೈದೇನೆ ಕಳಸನ ಕುಂಡ್ರಿಸ್ಬೇಕು ಅಂತ ಹೇಳಿದರು. ಅದಕ್ಕೆ ಹೌದಾ ಸರಿ ಮಮ್ಮಿ ನೀವೇ ಕಳಸನ ಕುಂಡ್ರಿಸಿ ಅಂತ ಹೇಳಿದೆ. ಯಾಕಂದರೆ ಎಲ್ಲ ಕೆಲಸನೂ ನಾನೇ ಮಾಡ್ತೀನಿ ಅನ್ನೋ ಆಸೆಗಿಂತ ಪೂಜೆ ಪುನಸ್ಕಾರ ಅಂತ ಬಂದಾಗ ಪ್ರತಿಯೊಂದು ಹಂತನೂ ಶಾಸ್ತ್ರ ಸಂಪ್ರದಾಯದ ಪ್ರಕಾರ ಮಾಡೋದು ಒಳ್ಳೆಯದು ಅಲ್ವಾ. ಅದಕ್ಕೆ ಆ ಒಂದು ಕೆಲಸನ ಅಂದರೆ ಕಳಸದ ಪ್ರತಿಷ್ಠಾಪನೆನ ಮಮ್ಮಿ ಮಾಡಿದರು, ಮಿಕ್ಕಿದ್ದೆಲ್ಲ ನಾನೇ ಮಾಡಿದೆ. ನಂತರ ಸೀರೆ ಉಡಿಸಿದ್ವಿ. ಸೀರೆನ ಒಬ್ಬರೇ ಉಡ್ಸೋಕೆ ಆಗಲ್ಲ, ಹೆಲ್ಪ್ಗೆ ನಾನು ಬರ್ತೀನಿ ಅಂತ ಮಮ್ಮಿ ಬಂದರು. ಆಮೇಲೆ ದೇವರಿಗೆ ಜ್ಯುವೆಲ್ಸ್ ಹಾಕ್ತಿದ್ದೀನಿ. ನಮ್ಮ ಹತ್ರ ಸ್ವಲ್ಪ ಅಷ್ಟೇ ಕಲೆಕ್ಷನ್ಸ್ ಇರೋದು, ಅವನ್ನ ಹಿಂಗೋ ಮ್ಯಾಚ್ ಮಾಡಿ ಹಾಕ್ತಿದ್ದೀನಿ. ಜ್ಯುವೆಲ್ಸ್ ಎಲ್ಲ ಹಾಕಿದ್ದಾಯಿತು. ಇಲ್ಲಿಗೆ ದೇವರಿಗೆ ಸೀರೆ ಉಡಿಸುವ ಅಂತ ಆಯಿತು. ಇನ್ನು ಮುಂದಿನ ಪ್ರೋಸೆಸ್ನ ನೆಕ್ಸ್ಟ್ ವ್ಲಾಗ್ನಲ್ಲಿ ಶೇರ್ ಮಾಡ್ತೀನಿ ಅಂತ ಹೇಳ್ತಾ, ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.